ಅತಿ ದೊಡ್ಡ ಸಾರ್ವಜನಿಕ ಅಭಿಯಾನ ಇವತ್ತಿಂದ ಶುರುವಾಗ್ತಾ ಇದೆ. ಇವತ್ತಿಗಾಗಲೇ ದೇಶದಾದ್ಯಂತ ನರೇಂದ್ರ ಮೋದಿ ಅವರಂತೂ ಚಾಲನೆ ಕೊಟ್ಟಾಯಿತು. ಬಿಕಾಸ್ ಬೆಳಗ್ಗೆ ಅವರೇ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಸ್ವತಃ ತಾವೇ ಚುಚ್ಚುಮದ್ದನ್ನು ಅಂದರೆ ಈ ಲಸಿಕೆಯನ್ನು ತೆಗೆದುಕೊಳ್ಳುವುದರ ಮೂಲಕ ಅವರೇ ಕೂಡ ಮಾಹಿತಿ ಕೊಟ್ಟರು, ಪ್ಲಸ್ ಫೋಟೋ ಕೂಡ ರಿವೀಲ್ ಮಾಡಿದ್ರು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ಮತ್ತು ಮಾಹಿತಿ ನಾವು ನ್ಯೂಸ್ 18 ಕನ್ನಡದ ದೇಶದ ಅತಿ ದೊಡ್ಡ ನೆಟ್ವರ್ಕಲ್ಲಿ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಬಿಕಾಸ್ ಇದು ಜಗತ್ತಿನ ಅತಿ ದೊಡ್ಡ ಸಾರ್ವಜನಿಕ ಅಭಿಯಾನ. ಇವತ್ತಿಂದ ಯಾರ್ಯಾರಿಗೆ ಸಿಗುತ್ತಪ್ಪ ಅಂದರೆ, ನಂಬರ್ 1, 60 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರು, ಎಲ್ಲ ಸಾರ್ವಜನಿಕರು ಇವತ್ತು ತೆಗೆದುಕೊಳ್ಳಬಹುದು. ನಂಬರ್ 1. ನಂಬರ್ 2, 45 ವರ್ಷ ಮೇಲ್ ಯಾರ್ಯಾರು ಇರ್ತಾರೆ, 59 ವರ್ಷದ ಒಳಗಡೆ ಬ್ರಾಕೆಟಲ್ಲಿ ಯಾರಿದ್ದಾರೆ, ಯಾರ್ಯಾರು ಹುಷಾರಿಲ್ಲ ಅವರು ಈ ಲಸಿಕೆಯನ್ನು ಪಡ್ಕೊಳ್ಬಹುದು, ಅನುಮಾನನೇ ಇಲ್ಲ. ಸೊ ಹಾಗಾಗಿ 60 ವರ್ಷ ಮೇಲ್ಪಟ್ಟರು ಹುಷಾರಿದ್ದಾರೋ ಬಿಟ್ಟರು ಅವ್ರ ಆರೋಗ್ಯವಾಗಿದ್ರೂ ಪರವಾಗಿಲ್ಲ. ಬಿಕಾಸ್ ಈ ಎಲ್ಲ ಲಸಿಕಾ ಸಂದರ್ಭದಲ್ಲಿ ಅವರು ಹೆಚ್ಚು ಬಾಧಿಸುತ್ತದು. ಸೊ ಹಾಗಾಗಿ ಮುಂಬರುವ ದಿವಸದಲ್ಲಿ ಅವ್ರು ಚೆನ್ನಾಗಿರಲಿ ಅಂತ 60 ವರ್ಷ ಮೇಲ್ಪಟ್ಟವರು ಸಾರ್ವಜನಿಕರು ಈ ಲಸಿಕೆ ತೆಗೆದುಕೊಳ್ಬೋದು. ಹುಷಾರಿಲ್ಲದೆ ಇರೋರು 45+ ಯಾರಿದ್ದೀರಿ ಅವರು ಕೂಡ ಈ ಲಸಿಕೆಯನ್ನು ತೆಗೆದುಕೊಳ್ಳಬಹುದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ರಾಷ್ಟ್ರದ ರಾಜಧಾನಿ ನವದೆಹಲಿಯಿಂದ ಧರಣೇಶ್ ಬೂಕನಕೆರೆ ನನ್ನ ಜೊತೆ ಈ ಕ್ಷಣ ಬೆಳಗ್ಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. ಇಡೀ ದೇಶದ ಜನ ಅಂದರೆ ಸಾರ್ವಜನಿಕರು ಎದುರು ನೋಡ್ತಾ ಇದ್ರು, ಯಾವಾಗ ಸಿಗುತ್ತೆ ಸಾರ್ವಜನಿಕರಾಗಿ ನಾವು ತೆಗೆದುಕೊಳ್ಳೋದಕ್ಕೆ ಅಂತ. ಐ ಥಿಂಕ್ ದ ಡೇ ಹ್ಯಾಸ್ ಕಮ್. ಇವತ್ತು ಬಂತು ಅಂತ ಅಂದ್ಕೊಳ್ಳೋಣ. ಇವತ್ತು ಶುರುವಾಗ್ತಾ ಇದೆ. ಮೋದಿಯವರೇ ಒಂದು ಆದರ್ಶಪ್ರಾಯವಾಗಿ ಅವರೇ ತೆಗೆದುಕೊಳ್ಳೋದ್ರ ಮೂಲಕ ಸೆಟ್ ಮಾಡಿದ್ದಾರೆ. ಹೇಗೆ ಶುರುವಾಗುತ್ತೆ, ಹೇಗಿದೆ ಟಾರ್ಗೆಟು ಸರ್ಕಾರದ್ದು, ಮತ್ತು ಹೇಗೆಲ್ಲ ಇದರ ರೂಪುರೇಷೆ ಇದೆ ಇವತ್ತಿಂದ? ಇವತ್ತಿನಿಂದ ಶುರುವಾಗುವಂತಹ ಈ ಹಂತದ ಲಸಿಕೆ ವಿತರಣೆಯಲ್ಲಿ ಒಟ್ಟು 27 ಕೋಟಿ ಜನರಿಗೆ ಲಸಿಕೆ ಲಭ್ಯ ಆಗುತ್ತೆ. ಅದರಲ್ಲೂ 30,000 ಆಸ್ಪತ್ರೆಗಳಲ್ಲಿ, 20,000 ಖಾಸಗಿ ಆಸ್ಪತ್ರೆಗಳಲ್ಲಿ ಮತ್ತು 10,000 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಲಸಿಕೆ ನೀಡುವಂತ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ 27 ಕೋಟಿ ಜನರಂತಂದ್ರೆ ಮುಖ್ಯವಾಗಿ 60 ವರ್ಷಕ್ಕಿಂತ ಹೆಚ್ಚಿನ ಎಲ್ಲರಿಗೂ ಕೂಡ, ಅಂದ್ರೆ ಅದು ಮಹಿಳೆಯರು, ಪುರುಷರು ಮತ್ತು ಎಲ್ಲ ವರ್ಗದವರಿಗೂ ಕೂಡ ಸಿಗುತ್ತೆ. ಅದು 60 ವರ್ಷಕ್ಕಿಂತ ಮೇಲ್ಪಟ್ಟು. ಉಳಿದಂತೆ 45 ವರ್ಷಗಳಿಂದ ಮೇಲ್ಪಟ್ಟು ಯಾರಿಗೆ ಅನಾರೋಗ್ಯ ಇರುತ್ತೆ, ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅವರಿಗೆ ಕೊಡಲಾಗುತ್ತೆ. ಈ ರೀತಿಯ 27 ಕೋಟಿ ಜನರಿಗೆ ಲಸಿಕೆಯನ್ನ ನೀಡಲಾಗುತ್ತೆ. ಮುಂದಿನ ಹಂತದಲ್ಲಿ ಎಲ್ರಿಗೂ ಕೂಡ ಯುವಕರು, ಸದೃಢವಾಗಿರುವಂತವರು ಎಲ್ರಿಗೂ ಕೂಡ ಲಸಿಕೆಯನ್ನ ನೀಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಕೂಡ ಇಡೀ ದೇಶಾದ್ಯಂತ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಲಸಿಕೆಯನ್ನ ಪಡೆದರು. ಇಂದಿನ ಹಂತಗಳಲ್ಲಿ ಲಸಿಕೆ ಪಡೆದೇ ಇರುವ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತ ಆಗಿತ್ತು. ಯಾಕೆಂದ್ರೆ ಈ ರೀತಿ ಜನನಾಯಕರು ಲಸಿಕೆ ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಜನರಿಗೆ ಆ ಲಸಿಕೆಯ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇನ್ಫ್ಯಾಕ್ಟ್ ಭಾರತದ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ತೆಗೆದುಕೊಳ್ಳುವ ಬಗ್ಗೆ ಮೊದಲಿಗೆ ಅಪಸ್ವರಗಳು ಕೇಳಿಬಂದಿದ್ವು. ಯಾಕೆಂದ್ರೆ ಅದ್ರದ್ದು 3rd ಕ್ಲಿನಿಕಲ್ ಟೆಸ್ಟ್ ಆಗಿರಲಿಲ್ಲ, ಟ್ರಯಲ್ ಆಗಿರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ವ್ಯಾಕ್ಸಿನ್ಗಳ ಬಗ್ಗೆ ಅಪಸ್ವರಗಳು ಕೇಳಿಬಂದಿದ್ವು. ಸಾರ್ವಜನಿಕರು ಆತಂಕವನ್ನು ವ್ಯಕ್ತಪಡಿಸಿದ್ರು. ಇದನ್ನ ಹೇಗೆ ತೆಗೆದುಕೊಳ್ಳೋದು, ನಿಜಕ್ಕೂ ಕೂಡ ಯಾವುದೇ ರೀತಿಯ ದುಷ್ಪರಿಣಾಮ ಬೀರಲ್ವಾ ಇದರಿಂದ, ಅಥವಾ ಸೈಡ್ ಎಫೆಕ್ಟ್ಸ್ ಆಗಲ್ವಾ ಅನ್ನುವಂತಹ ಒಂದು ಅವರ ಆತಂಕ ಜನರಲ್ಲಿ ಮನೆ ಮಾಡಿತ್ತು. ಹಾಗಾಗಿ ಈಗ ಅವಾಗಲೇ ಪ್ರಧಾನಿ ನರೇಂದ್ರ ಮೋದಿ ಲಸಿಕೆಯನ್ನು ತೆಗೆದುಕೊಂಡಿದ್ರೆ ಜನಕ್ಕೆ ಇನ್ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಆಗ ತೆಗೆದುಕೊಳ್ಳದೇ ಇರುವ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಅವ್ರ ವಿರುದ್ಧ ವ್ಯಾಪಕವಾದಂತಹ ಟೀಕೆ ವ್ಯಕ್ತ ಆಗಿತ್ತು. ಈಗ ಅವರು ಮೊದಲ ಹಂತದಲ್ಲೇ ಈಗ ಲಸಿಕೆ ತೆಗೆದುಕೊಂಡಿರೋದ್ರಿಂದ ಉಳಿದವ್ರಿಗೂ ಕೂಡ ಲಸಿಕೆ, ಇನ್ಫ್ಯಾಕ್ಟ್ ಅವರು ಕೂಡ ಅದನ್ನು ಕೇಳ್ಕೊಂಡಿದ್ದಾರೆ, ಎಲ್ಲರೂ ಲಸಿಕೆಯನ್ನ ತೆಗೆದುಕೊಳ್ಳೋಣ, ಕರೋನಾ ಮುಕ್ತ ಮಾಡೋಣ ದೇಶವನ್ನ ಅನ್ನುವಂತ ಅಪೀಲ್ ಅನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಈಗ ಬೇರೆ ಫಾರ್ ಎಕ್ಸಾಂಪಲ್ ತಮಿಳುನಾಡಲ್ಲಿ ಅಲ್ಲಿನ ಆರೋಗ್ಯ ಸಚಿವರು ತೆಗೆದುಕೊಳ್ತಿದ್ದಾರೆ. ಈ ರೀತಿಯಾಗಿ ಬೇರೆಯವರು ಕೂಡ ಲಸಿಕೆಯನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಮತ್ತೀಗ 60 ವರ್ಷ ಮತ್ತು 45 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಅನಾರೋಗ್ಯ ಇರುವಂತವ್ರು ಈಗ ತೆಗೆದುಕೊಂಡ್ರೆ ಮುಂದಿನ ಹಂತದಲ್ಲಿ ಎಲ್ರಿಗೂ ಕೂಡ ಆಗುತ್ತೆ. ಇದು ಎಲ್ರಿಗೂ ಗೊತ್ತಿರುವಂತದ್ದು. ಇವತ್ತು 1 ಡೋಸ್ ಅವರು ತೆಗೆದುಕೊಂಡಿದ್ದಾರೆ, ಮತ್ತೊಂದ್ಸಲ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ಲಸಿಕೆಯನ್ನ ವಿತರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಕೂಡ ಕೇಂದ್ರದ ಆರೋಗ್ಯ ಇಲಾಖೆ ಆಯಾ ರಾಜ್ಯಗಳ ಆರೋಗ್ಯ ಇಲಾಖೆ ಜೊತೆ ಸಮನ್ವಯವನ್ನ ಸಾಧಿಸಿ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ನಾನು
ಆಗ್ಲೇ ಹೇಳ್ತಾ ಇದ್ನಲ್ಲ, ಅಂದ್ರೆ 10,000 ಸರ್ಕಾರಿ ಆಸ್ಪತ್ರೆಗಳು ಮತ್ತು 20,000 ಖಾಸಗಿ ಆಸ್ಪತ್ರೆಗಳು ಅಂತ. ಸೊ ಹಂಗಾಗಿ ಆ ಇಡೀ ಎಲ್ಲಿ ಲಸಿಕಾ ಉತ್ಪಾದನಾ ಕೇಂದ್ರದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವವರೆಗೂ ಕೂಡ ಅದಕ್ಕೆ ಬೇರೆದೇ ಆದ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಅದ್ರ ಟೆಂಪರೇಚರ್ ಕಾಯ್ದಿಟ್ಕೊಳ್ಳುವ ದೃಷ್ಟಿಯಲ್ಲಿ ಶೀತಗಾರಗಳ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಎಲ್ಲ ವ್ಯವಸ್ಥೆಗಳು ಆಗಿವೆ. ಲಸಿಕೆಯ 3ನೇ ಹಂತದ ಲಸಿಕೆ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ಆರಂಭ ಆಗಿದೆ ಈಗ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಧನೇಶ್ ಬೂಕನಕೆರೆ ಈ ಕ್ಷಣ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಜಗತ್ತಿನ ಅತಿ ದೊಡ್ಡ ಸಾರ್ವಜನಿಕ ಲಸಿಕೆ ಅಭಿಯಾನ ಇದು. ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಲಸಿಕೆಯನ್ನು ವಿತರಣೆ ಮಾಡಿದ್ದಾರೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಫ್ರೀ ಫ್ರೀ. ಬ್ರೇಕಿಂಗ್ ನ್ಯೂಸ್. ಜಗತ್ತಿನ ಅತಿ ದೊಡ್ಡ ಸಾರ್ವಜನಿಕ ಲಸಿಕೆ ಅಭಿಯಾನ ಇವತ್ತಿಂದ 3ನೇ ಹಂತ. ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಲಸಿಕೆ ವಿತರಣೆ ಆಗ್ತಾ ಇದೆ. ಎಲ್ಲ ಸರ್ಕಾರಿ ಆಸ್ಪತ್ರೆ, ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಲಸಿಕೆ ಪಡ್ಕೊಂಡ್ರೆ ಫ್ರೀ 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 ಉಚಿತ. ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆಗೆ ದರ ನಿಗದಿ ಮಾಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ನೀವು ತೆಗೆದುಕೊಂಡರೆ 1 ಡೋಸ್ಗೆ 250 ರೂಪಾಯಿ ಕೊಡಬೇಕು. ಒಟ್ಟು 2 ಡೋಸ್ ಪಡ್ಕೊಂಡ್ರೆ 500 ರೂಪಾಯಿ ಪೇ ಮಾಡಿದ್ರೆ ಸಾಕು, 2 ಡೋಸ್ ಕೊಡ್ತಾರೆ. 1 ಡೋಸ್ ಲಸಿಕೆ ಬೆಲೆ 150 ರೂಪಾಯಿ, 1 ಡೋಸ್ಗೆ ಸೇವಾ ಶುಲ್ಕ 100 ರೂಪಾಯಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಪಡ್ಕೊಂಡ್ರೆ ಹಣ ಕೊಡಬೇಕು. ಸಾರ್ವಜನಿಕ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೊಟ್ಟರೆ ಹಣ ಕೊಡಬೇಕಾಗಿಲ್ಲ. ಅದು ಉಚಿತ ಉಚಿತ ಉಚಿತ. ಅದು ಕೊಡ್ತಾರೆ ಖಚಿತ. ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲ ಮೊಬೈಲ್ ತಗೊಂಡು ಅದನ್ನು ಹಂಗೆ ಫೋಟೋ ತಗೊಂಬಿಡಿ ನ್ಯೂಸ್ 18ನಲ್ಲಿ. ಬೇರೆಯವ್ರಿಗೂ ಅದನ್ನು ಶೇರ್ ಮಾಡ್ಬೋದು ರೀ, ಅದಕ್ಕೋಸ್ಕರ. ಸೊ ಎಷ್ಟೆಷ್ಟು ದರ ನಿಗದಿ ಆಗಿದೆ. ಕೋವಿಶೀಲ್ಡ್ 250 ರೂಪಾಯಿ, ಕೋವ್ಯಾಕ್ಸಿನ್ 250 ರೂಪಾಯಿ. ಎಲ್ಲರೂ ತಗೊಳ್ಳಿ, ಯಾವ್ದಾರು ತಗೊಳ್ಳಿ, 250 ರೂಪಾಯಿ ಫಿಕ್ಸೆಡ್ ರೇಟು. ಇನ್ನು ಫೈಸರ್ ತಗೊಂಡ್ರೆ 1400, ಅಮೆರಿಕದಲ್ಲಿ 1435. ಮಾಡರ್ನಾ ತೊಗೊಂಡ್ರೆ 1839 ರೂಪಾಯಿ. ಏನು ಕಾಸ್ಟ್ಲಿ ರೀ ಅದು. ಇನ್ನು ಇಂಗ್ಲೆಂಡಲ್ಲಿ ಫೈಸರ್ ತೊಗೊಂಡ್ರೆ 1435. ಅಸ್ಟ್ರಾಜೆನಿಕಾ ತೊಗೊಂಡ್ರೆ 1839. ಓಹೋ, ನಮ್ಮಲ್ಲೇ ತುಂಬ ಚೀಪು. ಇನ್ನು ಸ್ಪಟ್ನಿಕಾ ತಗೊಂಡ್ರೆ 740 ರೂಪಾಯಿ, ರಷ್ಯಾದಲ್ಲದು. ಈ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಹೊಸ ಆ್ಯಪ್ ಇವತ್ತಿನಿಂದಲೇ 3ನೇ ಹಂತದ ವ್ಯಾಕ್ಸಿನೇಷನ್ ಲಸಿಕೆ ಶುರುವಾಗ್ತಾ ಇದೆ. ವಿತರಣೆಗಾಗಿಯೇ ಕೋವಿನ್ ಆ್ಯಪನ್ನು ಅಪ್ಡೇಟ್ ಮಾಡಬೇಕು ನೀವು. ಕೋವಿನ್ 2.0 ಎಂಬ ಹೊಸ ವರ್ಷನ್ ರೆಡಿಯಾಗಿದೆ. ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಲಸಿಕೆ ಪಡೆಯುವವರು ಹೆಸರನ್ನು ನೋಂದಾಯಿಸಬೇಕು. ಲಸಿಕೆ ಪಡೆಯುವವರಿಗೆ SMS ಮೂಲಕ ಮಾಹಿತಿ ಕೊಡ್ತಾರೆ. OTP ಮೂಲಕ ಲಸಿಕಾ ಕೇಂದ್ರದ ಮಾಹಿತಿ ನಿಮಗೆ ಬಂದ್ಬಿಡುತ್ತೆ. ಸ್ಟ್ರೈಟ್ ಗೋ, ಹೋಗಿ ಲಸಿಕೆ ಪಡ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್. ನಿಮ್ಮ ಜೊತೆ ಮಾತಾಡ್ತಾ ನಾನು ಚೆಕ್ ಮಾಡ್ತಾ ಇದ್ದೀನಿ. ಕೋವಿನ್ ಅನ್ನೋ ಆ್ಯಪ್ ಈಗ ರಿಲೀಸ್ ಆಗಿದೆ 2.0. ಕೋವಿನ್ ಆ್ಯಪನ್ನು ಡೈರೆಕ್ಟಾಗಿ ಹೋಗಿ, ಅದು ಆ್ಯಂಡ್ರಾಯ್ಡ್ ಆಗಿರಲಿ ಅಥವಾ ನಿಮ್ಮ ಐಫೋನ್ ಆಗಿರಲಿ, ಗೋ ಆ್ಯಪ್ ಸ್ಟೋರ್ಗೆ ಹೋಗಿ, ಅಥವಾ ಆ್ಯಂಡ್ರಾಯ್ಡ್ ಐಫೋನ್ ಯೂಸ್ ಮಾಡೋರು ಏನೋ ಪ್ಲೇಸ್ಟೋರ್ಗೆ ಹೋಗಿ, ಆ್ಯಪ್ ಸ್ಟೋರ್ಗೆ ಹೋಗಿ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕೋವಿನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ವರ್ಷನ್ 2.0 ಹೊಸ ವರ್ಷನ್ ಕೂಡ ರೆಡಿಯಾಗಿದೆ. ಅಲ್ಲಿ ನಿಮ್ಮ ಬಗ್ಗೆ ಎಲ್ಲ ಮಾಹಿತಿ ಕೇಳುತ್ತೆ. ನೋಂದಾಯಿಸ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದಾದಮೇಲೆ SMS ಮೂಲಕ ನಿಮಗೆ ಮಾಹಿತಿ ಬರುತ್ತೆ. OTP ಮೂಲಕ ಅದನ್ನು ನೀವು ಲಸಿಕಾ ಕೇಂದ್ರದ ಮಾಹಿತಿ ಕೂಡ ನಿಮಗೆ ಲಭ್ಯ ಆಗುತ್ತೆ. ನಿಮ್ಮ ಏರಿಯಾ ವೈಸ್ ಎಲ್ಲೆಲ್ಲಿ ಅಂತ. ನೀವೆಲ್ಲೋ ಕೋಣಂಕುಂಟೆ ಕ್ರಾಸ್ ಇದ್ದೀರಾ, ನೀವು ಹೋಗ್ಬಿಟ್ಟು ಯಲಹಂಕದ ಲಸಿಕೆ ತೊಗೋತೀವಿ ಹಂಗೆಲ್ಲ ಮಾಡ್ಕೋಬೇಡಿ. ಬಿಕಾಸ್ ನಿಮ್ಮ ಸುತ್ತಮುತ್ತ ಎಲ್ಲಿ ಬರುತ್ತೆ, ಎಲ್ಲಿ ಹೋಗಿ ನೀವು ಲಸಿಕೆ ಪಡ್ಕೋಬೋದು, ಯಾವ್ದು ಹತ್ತಿರ, ಪ್ರೈವೇಟು, ಗೌರ್ಮೆಂಟು, ಎಲ್ಲ ಆಸ್ಪತ್ರೆಗಳ ಮಾಹಿತಿ ನಿಮಗೆ ಕಳಿಸ್ಕೊಡ್ತಾರೆ. ಲಸಿಕೆ ಪಡೆದವರಿಗೆ SMS ಮೂಲಕ ಪ್ರಮಾಣ ಪತ್ರವನ್ನು ಕೂಡ, ಈಗೆಲ್ಲ ಡಿಜಿಟಲ್ ರೀ, ಯಾರು ತಗೊಂಡು ಪೇಪರಲ್ಲಿ ಕೊಡಲ್ಲ, SMS ಮೂಲಕ ಪ್ರಮಾಣ ಪತ್ರ ನಿಮಗೆ ಲಭ್ಯ ಆಗುತ್ತೆ. ಸೊ ಹಾಗಾಗಿ ಇವತ್ತಿನಿಂದ ನೋಂದಣಿ ಆರಂಭ ಮಾಡಿಕೊಳ್ಳಿ. ಅದೆಲ್ಲವೂ ಕೂಡ ಲಭ್ಯ ಇದೆ. ಹೊಸ 2.0 ವರ್ಷನ್ ರೆಡಿಯಾಗಿದೆ. ಪ್ಲೇಸ್ಟೋರ್, ಆ್ಯಪ್ ಸ್ಟೋರ್ ಅಲ್ಲೆಲ್ಲ ಹೋಗಿ iOS ಯೂಸ್ ಮಾಡೋರಾಗಿರಲಿ, ಯಾರು ಒಂದು ಐಫೋನ್, ವಿನ್ ಆ್ಯಪ್, ನೇರವಾಗಿ ಆ್ಯಪ್ಗಳು ಲಭ್ಯ ಇದೆ. ಡೈರೆಕ್ಟಾಗಿ ಹೋಗಿ ಒಂದು CO, ಒಂದು ಐಫೋನ್,
WIVN ಕೋವಿನ್ ಅಂತ ಒಂದು ಟೈಪ್ ಮಾಡಿ ಆ್ಯಪ್ ಸ್ಟೋರ್ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ.